ಈ ಇಡೀ ಮಾರ್ಕೆಟ್ ಎಷ್ಟು ದೊಡ್ಡದಿದೆ? 12 ಗೇಟ್ ಇದೆ ಅಂತೆ, ಹೌದಾ? ಹೌದು 12 ಗೇಟ್ ಇದೆ. 12 ಗೇಟ್ ಇದೆ. ಇಡೀ ಇಂಡಿಯಾಗೆ ಇದೆ ನಂಬರ್ 1 ಮಾರ್ಕೆಟ್. ಓ ಹೌದಾ? ಎಪಿಎಂಸಿ ದೊಡ್ಡ ಮಾರ್ಕೆಟ್ ಅಂದ್ರೆ ಇದೆ ನಮ್ಮ ರಾಜ್ಯದಲ್ಲಿ, ಬೆಂಗಳೂರಲ್ಲಿ ಇರೋದು. ಓ ನೈಸ್. ಇವಾಗ ಎಲ್ಲ ಕಡೆ ಬರೀ ಈರುಳ್ಳಿನೇ ಇರೋದಾ? ಹೌದು, ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಮೂರು. ಆಮೇಲೆ ಇದು ರೈಸ್, ಶುಂಠಿ ಇದೆ. ಬೇರೆ ಎಲ್ಲ ತರಕಾರಿಗಳು ಬೇರೆ ನೋಡೋದಾದ್ರೆ ತರಕಾರಿ ಎಲ್ಲ ಬೇರೆ ಕಡೆ, ಅದು ದಾಸಂಪುರ ಶಿಫ್ಟ್ ಆಗಿದೆ ಮಾರ್ಕೆಟ್. ಓ ಅಲ್ಲಿಗೆ ಹೋಗಿದೆ. ಇಲ್ಲಿ ಮಾತ್ರ ಈ ಡ್ರೈ ವೆಜಿಟೇಬಲ್ಸ್ ಮಾತ್ರ. ಓಕೆ ನೋಡಿ, ಈರುಳ್ಳಿನ ಡಿವೈಡ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಗ್ರೇಡ್ ಅಲ್ಲಿ. ಈಗೇನು ಹರಾಜು ನಡೆಯುತ್ತೆ ಅದಕ್ಕೆ ಇವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಾತ್ರ ತುಂಬಾ ದೊಡ್ಡ ಮಾರ್ಕೆಟ್ ಇದು. 12 ಗೇಟ್ ಇರುವಂತ ಮಾರ್ಕೆಟು. ಸುಮಾರು ಲಾರಿಗಳು ಬಂದಿದೆ. ಹರಿಯಾಣದಿಂದ ಒಂದು ಗಾಡಿ ಬಂದಿದೆ, ಅದರಲ್ಲಿ ಬೆಳ್ಳುಳ್ಳಿ ತುಂಬ್ಕೊಂಡು ಬಂದಿದ್ದಾರೆ. 4 ದಿನ ಆಗಿದೆ ಅವರಿಗೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ. ಸೊ ಅವರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಷ್ಟು ಪ್ರೈಸ್ ಸಿಗಬೇಕು ಅಂತ. ಗೊತ್ತಿಲ್ಲ ಅದು ಅವ್ರು ರೀಚ್ ಆಗ್ತಾರಾ ಏನು ಅಂತ, ನೋಡೋಣ. ಅದು ಕೇಳಕ್ಕೆ ಸಿಗುತ್ತಾ ಇವತ್ತು ಅಂತ. ಅಕ್ಕ ಕೆಲಸ ಶುರುನಾ ನಿಮ್ಮದು? ಸೊ ನಾವು ಒಂದು ರೌಂಡ್ ಹೋಗಿ ಆಕ್ಷನ್ ಶುರು ಆದಾಗ ಮತ್ತೆ ಬರೋಣ ಇಲ್ಲಿಗೆ. ओ भैया आप कहाँ से आए? ये आप कहाँ से आए? क्या लाए आप गाड़ी में? आलू लेके आए। आपका जर्नी कैसा था? मतलब सफर कैसा था? अच्छा हुआ? खाना पीना सब कुछ ठीक ठाक? गाड़ी में बना कर लाया खाना खा लिए? अभी नींद कर रहे हैं क्या? ओके, अभी जो ऑक्शन शुरू होगा उसके बाद आप खत्म करके फिर जाने वाले हैं. सुपर. केला लोड करने, फिर केला लोड करके लेके जाएंगे यहाँ से. वो अच्छा, अभी कौन सा स्टेट से आए अभी? मैं तो उधर से आया हूँ, उधर से हैदराबाद तरफ से. हैदराबाद से आलू लेके आए और यहाँ से अभी केला लेके जाएंगे. अच्छा काम है आपका. ಓಕೆ, ಲಾರಿ ಡ್ರೈವರ್ಸ್ ಎಲ್ಲ ಬಂದಿದ್ದಾರೆ, ಅನ್ಲೋಡ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸಿಕ್ಕ ಪ್ರೈಸನ್ನ ತಗೊಂಡು ಹೋಗ್ತಾರೆ. ಕೆಲವರು ರೈತರು ಕೂಡ ಅವ್ರ ಜೊತೆ ಬಂದಿದ್ದಾರೆ, ಬಟ್ ಎಲ್ಲ ಲಾರಿಯಲ್ಲಿ ರೈತರು ಇಲ್ಲ. ಟ್ರಾನ್ಸ್ಪೋರ್ಟ್ ಮಾಡಿ ಕಳಿಸಿದ್ದಾರೆ ಅವ್ರು ಬೆಳೆಸಿದಂಥ ಬೆಳೆಗಳನ್ನು. ನೋಡೋಣ, ಅವ್ರಿಗೆ ಒಳ್ಳೆ ಪ್ರೈಸ್ ಸಿಕ್ಕಿದ್ರೆ ಅವ್ರು ಖುಷಿ, ನಾವು ಖುಷಿ. ಆದರೆ ಒಂದು ಸತ್ಯ ಏನು ಗೊತ್ತಾ, ಅವರಿಲ್ಲ ಅಂದರೆ ಯಾರೂ ಇಲ್ಲ. ಬಟ್ ಇಲ್ಲೆಲ್ಲೋ ಅವರಿಗೆ ಕಡಿಮೆ ಪ್ರೈಸ್ ಸಿಗೋಕ್ಕೆ ನಾವು ಕೂಡ ಕಾರಣ ಆಗ್ತೀವಿ.